ಗಾಯ್ಸ್ ಸೋಯಾಬೀನ್ ನಾವು ಮೊನ್ನೆ ಬಿತ್ತಿದ್ವಿ. ಈಗ 7 ದಿನ ಆಯ್ತು ಬಿತ್ತಿ. 7 ದಿನಕ್ಕಂದ್ ಎಷ್ಟು ಬೆಳಿತಿದ್ದೆ ನೋಡಿ ಗಾಯ್ಸ್. ಈಗ ಇಷ್ಟ ಆಗೈತಿ ಬೆಳೆ ನೋಡಿ. ಈ ತಳಗಿಟ್ಟ ತೋರ್ಸಿಂದ ಎಲ್ಲಾ ಕಾಣ್ತೈತಿ. ಇಷ್ಟ ಆಗಿದೆ 7 ದಿನಕ್ಕಂದ್ ಬಿತ್ತಿದ್ದೆ ಅಂದ್ರೆ ಸೋಯಾಬೀನ್ ಬಿತ್ತಿದ ಬೆಳೆ ಇಷ್ಟಿಷ್ಟು ಬಂದಿದೆ. ಈಗ ಸಣ್ಣ ಇಷ್ಟು ಬಂದಿದೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು ಗಾಯ್ಸ್. ನಾವ್ ಇವತ್ತು ವಿಡಿಯೋನ ಲೇಟ್ ಆಗಿ ಚಲೋ ಮಾಡಿದೆ. ಯಾಕಂದ್ರೆ ಮುಂಜಾನೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ ಕೆಲ್ಸಕ್ಕೆ ಹೋಗಿ ಮತ್ ಮಧ್ಯಾಹ್ನ ಬಂದು ಊಟ ಮುಗಿಸ್ಕೊಂಡೆ ಮೊನ್ನೆ ಸೇವನ್ ಹಾಕಿದ್ವಲ್ಲ ಹೊಲಕ್ಕ. ಮಳಿ 1-2 ದಿನ ಮಸ್ತ್ ಮಳಿ ಬಂತು. ಮಳೆ ಇಲ್ಲ ಪೈಪ್ ಹಚ್ಚೋಣ ಮಾಡಿದ್ವಿ, ಬಟ್ ಮಳಿ ಬಂತು ಮಸ್ತಾಗಿ. ಈಗ ಹೊಲ ಎಲ್ಲ ಹಸಿ ಆಗೈತೆ. ಅಂದ್ರೆ ಸೇವನೆ ಇವತ್ತು ಯಾವಾರ ಮಂಗಳವಾರ, ಇವತ್ತು 7 ದಿನಾನ ಆತ ಬಿತ್ತಿ. ಅವತ್ತು ಹೋದ್ವಾರ ಬುಧವಾರ ಬಿತ್ತಿವಿ, ನಾಳಿಗ್ ಬುಧವಾರಕ್ಕೆ 8 ದಿನ ಆಕೈತಿ. ಹೊಲ ಕಡೆ ನಾವ್ ಬಂದಿದ್ದೀನಿಲ್ಲ, ಹಿಂಗಾಗಿ ಬಂದೆ ಹೊಲ ನೋಡಿದಾತಂತ ಬಂದ್ವಿ. ಇನ್ನು ಹೊಲ ಹಸಿ ಐತಿ. ಮಳಿ ಇವತ್ತು ಆಗಿಲ್ಲ, ಈಗ ಗಾಳಿ ಬಿಟ್ಟೈತಿ. ಮಳಿ ಇಳಿದಿತ್ತು ಬಟ್ ಎಲ್ಲಾ ಸರದೈತಿ ಮಳಿ. ಅದಕ್ಕ ನೋಡಿರಾತ ಮಳಿ ಕೂಡದೈತಿ, ಇನ್ನು ಹುಟ್ಟೈತಿ ಇಲ್ಲ ಅಂತ ನೋಡಾಕ್ ಬಂದ್ವಿ. ಬಟ್ ಶಿವಬನ್ ಹೆಂಗ್ ಬೆಳದೈತಿ ನೋಡೋನ್ ಬನ್ನಿ ಗೈಸ್. ಪೂರ ಎಡೆ ಹೊಲ ಎಲ್ಲ ಆ ಕಲ್ಲಿದೆಲ್ಲ, ಆ ಕಲ್ಲಿಗೆ ಹಚ್ಚಿತ್ತಾಗ ನೋಡಿ ಎಲ್ಲ ಸೇವಬನ್ನ ಬೆಳೆದಿವಿ. ಸೇವಬನ್ನ ಹಾಕಿದ್ವಿ ಪೂರ. ಈಗ ಸ್ವಲ್ಪ ಸಣ್ಣ ಲೈನ್ ಕಾಣ್ಸಾತ, ಇಲ್ಲಿ ಕಾಣ್ಸಾತಾನ ಇಟ. ಇನ್ನೊಂದ್ 15 ದಿನ ಹೋಗ್ಬೇಕು ಇವ್ರು. ಅಂದ್ರ ಆ ಕಡೆ ಕಾಣ್ಸಾತಿದ್ ನೋಡಿ ಫುಲ್ ಹಚ್ಚ ಹಸಿರು. ಇಲ್ಲೇ ನಮ್ ಹೊಲದ ಬಾಜು ಫುಲ್ ಹಚ್ಚ ಹಸಿರು ಕಾಣ್ತಿಲ್ಲ, ಹಂಗ ಹೊಲ ತುಂಬಾ ಕಾಣ್ತತಿ. ಈಗ ಹುಟ್ಟಾತೈತಿ ಅದಕ್ಕೆ ಇನ್ನು ಈ ಬೆಳೆ ಆಗ್ತದೆ ಗಾಯ್ಸ್. ಲೇಟ್ ಒಂದ್ 15 ದಿನ ಆಗ್ಬೋದು ಮಳಿ. ಇನ್ನೊಂದ್ 2 ದಿನ, ಈಗ 2 ದಿನ ಹೊಳಗ್ ಕೊಡ್ಬೇಕು ಮತ್ ಚಲೋ ಆಕೈತಿ ನೋಡಿ ಗಾಯ್ಸ್. ಈ ತರ ಆಗಿರುತ್ತೆ, ಯಾವ ತರ ಬೆಳೆದಿದೆ ಅಂತ ನೋಡಿ. ಈ ತರ ಆಗಿದೆ ಸೇವನೆ ನಮ್ದು. ಬೆಳೆ ಕುಡಿದು ಮೇಲೆ ಬಂದಿದೆ, ಕಾಣ್ತಿದೆ ನೋಡಿ ಗಾಯ್ಸ್. ಪೂರ ಲೈನ್ ಎಲ್ಲ ಹೆಂಗ್ ಕ್ಯಾಮ್ರಾ ಹಿಂಗ್ ತೆಳಗಡೆ ನೋಡಿದಷ್ಟೇ ಲೈನ್ ಎಲ್ಲ ಕಾಣ್ತ ನೋಡಿ ಯಾವ ತರ ಕಾಣ್ತಿದೆ ಹೊಲ. ಈ ತರ ನೋಡಿರಷ್ಟೇ ಕಾಣ್ತಿದೆ. ಎಲ್ಲಿ ಈಗ ಹಿಂಗ ಎತ್ ನಿಂತ ನೋಡಿದ್ರ ಕಾಣ್ಸಲ್ಲ ಲೈನ್. ಕ್ಯಾಮ್ರಾ ತೆಳಗಡದ್ನ ಸ್ಟ್ರೇಟ್ ಆಗಿ ಹಿಂಗ ಕಾಣ್ತಾವ. ಇಷ್ಟು ಸ್ವಲ್ಪ ಸಣ್ಣ ಹುಟ್ಟೈತಿ ಗಿಡ, ಸಣ್ಣ ಹುಟ್ಟ್ಯಾವ. ಇನ್ನೊಟ್ ಲೇಟ್. ಈಗ 8 ದಿನ ಅಂತ, ಇನ್ನೊಂದ್ 8 ದಿನ ಹೋದ್ರ 15 ದಿನ, ಇನ್ನೊಂದ್ 8 ದಿನ ಹೋದ್ರ ಮತ್ತೆ ಇದು ಹೊಡಿಬೇಕು ಎತ್ತಿನ ಗಳಿದೆ. ಇದು ಅಂದ್ರೆ ಸ್ವಲ್ಪ ಅಲ್ಲೆಲ್ಲ ಕಳೆ ಆಗತೈತಿ. ಈಗ ಆಲ್ಮೋಸ್ಟ್ ಅಲ್ಲಿ ಹುಲ್ಲು ಆಗೇ ಬಿಟ್ಟಿದೆ ನೋಡಿ. ಈಗ ಬೆಳೆಕ್ಕಿಂತ ಅಲ್ಲೇ ಹುಲ್ಲು ಬಾಳ ಕಾಣತೈತಿ. ಅದಕ್ಕೊಮ್ಮೆ ಎಡೆ ಕುಂಟಿ ಹೊಡೆವು 3 ಸಾಲನಾಗ ಆಗಿ ಎತ್ತಿನ ಗಳಲ್ಲಿ ಹೊಡೆದ್ವಿ ಅಂದ್ರೆ ಮತ್ತೆ ಹುಲ್ಲದು ಎಲ್ಲಾ ಇದ್ದಿದ್ದೆ ಕಳೆ ಎಲ್ಲಾ ಹೊಕ್ಕತಿ. ಮತ್ತಿದ ಚಂದಾಗ ಬೆಳಿತೈತಿ, ಈಗ ಚಲೋ ಬರ್ತೈತಿ ನೋಡಿ. ಎಷ್ಟು ಸಣ್ಣ ಹುಟ್ಟೈತಿ ಇದು. ಈಗ ಇಲ್ಲೆಲ್ಲೇ 1-2 ಬತ್ತಲ್ಲಿ ಇದು ಆಗಿ ಗಾಯ್ಸ್. ಇದು ಅಂದ್ರ ಅವತ್ತ ಕಾಳು ಬೀಳಿಲ್ಲ, ಟ್ಯಾಕ್ಟರ್ ಒಂದ್ ಏನೋ ಇದು ಆತಂತೆ, ಅದ್ ಹುಟ್ಟೈತಿ ಇಲ್ಲ ನೋಡ್ಬೇಕು. 1-2 ಲೈನ್ ಹುಟ್ಟಿಲ್ಲ, ಇಲ್ಲೊಂದ್ ಲೈನ್ 1-2-3 ಬತ್ತಲ್ಲಿ ಹುಟ್ಟಿಲ್ಲ ಗಾಯ್ಸ್ ಇದು. ಯಾಕಂದ್ರ ಅವತ್ತ ಇದು ಗೊಂಜಾಳದ ಹಾಳಿ ಸಿಕ್ಕೊಂಡ್ಬಿಟ್ಟಿತ್ತು ಆ ಇದ್ರೊಳಗ, ಕೂರ್ಗಿ ಒಳಗ. ಹಿಂಗಾಗಿ ಕಾಳು ಬೀಳಿಲ್ಲ, ಗೊಬ್ಬರನು ಬೀಳಿಲ್ಲ. ಅದಕ್ 1-2 ತಿರುವು ಇದನ್ನ ಸೇವನ ಮತ್ ಗೊಬ್ಬರ ಬಿದ್ದೇ ಇಲ್ಲ ಗಾಯ್ಸ್. ಒಂದ್ ಕಡೆ ಅಷ್ಟ ಬಿದ್ದೈತಿ, ಒಂದ್ ಕಡೆ ಬಿದ್ದೇ ಇಲ್ಲದ. ಹಿಂಗಾಗಿ ಅದನ್ನ ಮತ್ತಿನ್ನ ಎತ್ತಿನಗಳಲ್ಲೇ ಬಿತ್ತಿಸ್ಬೇಕಂತ ಮಾಡೀವಿ. ಬಟ್ ಇಲ್ಲಿ ಹೊಲಕ್ ಬಂದ್ರ ನೋಡ ಏನೋ ಒಂಥರ ನೆಮ್ಮದಿ. ಫುಲ್ ಖಾಲಿ ಫುಲ್ ಇದು ಬರುತ್ತೆ ಗಾಳಿ, ಮಸ್ತಾಗಿ ಗಾಳಿ ಬರುತ್ತೆ ಹೊಲ್ದಾಗ. ಈ ವೈಭವ ಬೇರೆ ಗಾಯ್ಸ್. ಹೊಲ್ದಾಗ ಇರೋದು, ಹೊಲ್ದಾಗ ಮಾಡೋ ಕೆಲ್ಸ ವೈಭವ ಬೇರೆ.
ಎಷ್ಟು ಚೆನ್ನಾಗಿದೆ ಹೆಸರುದು. ಸುಮ್ಮನೆ ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್. ಯಾರ ಜಗಳಿ ಮಾತಿಲ್ಲ, ಅವರು ಇವ್ರು ಎಂದು ಏನ್ ಸುಮ್ಮನೆ ಪಿನ್ ಡ್ರಾಪ್ ಸೈಲೆಂಟ್. ಮಸ್ತ್ ಆಗಿ ಹೊಲ ಕಡೆ ಬಂದ್ ಒಂದ್ ತಾಸ್ಕೊಂಡ್ ಡೈಲಿ ಒಂದ್ ತಾಸ್ಕೊಂಡ್ ತೋರ ಮನುಷ್ಯನ್ ಮೈಂಡ್ ಫ್ರೆಶ್ ಆಯ್ತು. ಇಲ್ಲ ಊರಾಗಿದ್ದು ಓನೇ ಇದ್ದ, ಅವ್ರದ್ ಹಿಂಗ ಇವ್ರ ಏನಿಲ್ಲ ನೋಡಿ. ಸುಮ್ಮನೆ ಬಂದ್ ನಿದ್ದಿ ಊಟ ಎಲ್ಲಾ ಇಲ್ಲೇ ಆಕೈತಿ. ಬಟ್ ಅತಿ ಮೀರಿ ಇಲ್ಲಿದ್ವಿ ಮತ್ತೆ ಹಂಗಿ ಹಂಗ ಅದು ಬಾಳ ಅವಶ್ಯಕತೆ ಅದಲ್ಲ. ತಕ್ ಮಟ್ಟಿಗೆ ಒಂದ್ ತಕ್ ಮಟ್ಟಿಗೆ ಅಷ್ಟ ಎಲ್ಲಾ ಅಷ್ಟ ಚಲೋ. ಬಾಳ ಅತಿ ಮೀರಿ ಅಮೃತನ ವಿಷ ಆಗುತ್ತೆ ಅಂತಲ್ಲ, ಆ ರೀತಿ ಆಕೈತಿ. ಏನ್ ಮಾಡಿ ತಕ್ ಮಟ್ಟಿಗೆ ನೋಡಿ ಆಯ್ತು. ಈಗ ನಮ್ಮ ಹೊಲ ಈ ರೀತಿ ಆಗಿದೆ. ಇನ್ನ ಎಡೆ ಕುಂಟಿ ಒಂದ್ ಕಡಿಬೇಕು, ಯಾವಾಗ ಕುಡಿತೇವೆ ಗೊತ್ತಿಲ್ಲ. ಇನ್ನೊಂದ್ ಸ್ವಲ್ಪ ಕೊಟ್ಬೇಕು ನೋಡಿ. ಈಗ ಆಗ್ಲೇ ಫುಲ್ ಕಳೆ ಇದನ್ನ ಎತ್ತಿಂಗಳಲ್ಲಿ ಎಡೆ ಕುಂಟಿ ಹೊಡಿಬೇಕು. ಇದನ್ನೆಲ್ಲ ಹಿಂಗ್ ಕಿತ್ಕೊಂತ ಕುಂದ್ರೋದು ಅಂಕೇರ್ ಆಗಲ್ಲ. ಈಗ ಇಲ್ಲೇ ಸೇವನ್ ಲೈನ್ ಐತಲ್ಲ, ಇದ್ರಾಗ ಒಯ್ದು ಬಿಡುದು. ಇಲ್ಲೊಂದು ಹಂಗ 2 ಎತ್ತು 3 ಎಡೆ ಕುಂಟಿ 3 ಮಂದಿ ಹಿಡ್ಕೋದ. 3 ಮಂದಿ ಹಿಡ್ಕೋತೆ ಒಂದ್ 2 ಎತ್ತು ತಗೊಂಡ ಹತ್ತಿ ಕಡಿದೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತದೆ. ಇನ್ನೊಂದು ತೋರಿಸ್ತೇನೆ ಅಂತ ಈಗ ಹೇಳಿದ್ರೆ ಗೊತ್ತಾಗಲ್ಲ. ಕುಂಟಿ ಇದೇನೆಲ್ಲ ಹುಲ್ಲು ಬೆಳೆದಿದೆ ಗೈಸ್, ಕಸ ಎಲ್ಲಾ ಹೊಕ್ಕದ್ ನೋಡಿದ್. ಈಗ ನಾವು ಕೀಳಾಕ್ ಹೋದಂದ್ರೆ ಇದು ಒಂದೊಂದ್ ಕೇಳ್ತೈತಿ, ಬಟ್ ಒಂದೊಂದ್ ಈ ರೀತಿ ಕೀಳಂಗೈತೆ. ಚೆಂಡಿ ಮುರಿತಂದ್ ಏನ್ ಮಾಡಾಕ್ ಬರಲ್ಲ. ಇದು ಹಿಂಗದ. ಇದು ಎಡೆ ಕುಂಟಿಲ್ಲ ಯಾರ ಹಿಂಗೆಲ್ಲ ಕಿತ್ಕೊಂತ ಹೋಗ್ಬಿಡ್ತೈತಿ. ಇಲ್ಲ ಅಲ್ಲೇ ಆಟಾಟ ಕಿತ್ಕೊಂತ ಹೋಗ್ಯಾನ. ಕೈಲಿ ಯಾರ ಹೊಂದಂಗಿಲ್ಲ ಇಲ್ಲೇ ಆದ್ರೆ ಹೋಗ್ತೈತಿ. ಓಕೆ ಗಾಯ್ಸ್, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಬೆಳಿಗ್ಗೆ ಹೋಗುದು, ಮಧ್ಯಾಹ್ನ ಸಾಯಂಕಾಲ ಹೋಗುದು, ರಾತ್ರಿ ಬರೋದು, ಹಂಗ ಆತತಿ. ಇನ್ನೊಂದ್ ಇಷ್ಟ ದಿನ ನಾವ್ ಕಾಲೇಜ್ ಎಕ್ಸಾಮ್ ಮುಗಿದ್ರೆ ಚಲೋ ವಿಡಿಯೋ ಬರ್ತಾವ ನೋಡುಂತಿರತ್ತೆ. ಚಾಲೆಂಜಿಂಗ್ ಫ್ರ್ಯಾಂಕ್ ವಿಡಿಯೋಸ್ ಅದಾವ. ಬಟ್ ನಾ ಲೇಟ್ ಆಗಿ ಮಾಡಾತನ, ಯಾಕಂದ್ರೆ ನಂದ್ ಏನ್ ಕೆಲ್ಸ ಇರುತ್ತೆ ಎಲ್ಲಾ ಕಡೆ ಹೋಗೋದು ಗೈಸ್. ಅದಕ್ಕೆ ಲೇಟ್ ಆದ್ರೂ ಚಿಂತಿಲ್ಲ. ಡೈಲಿ ಲಾಗ್ ಅಂತ ಬರ್ತಿದ್ದೆ, ಬಟ್ ಡೈಲಿ ಲಾಗ್ ಒಳಗ್ ನಮ್ದು ಈ ಸಲ ಫ್ರ್ಯಾಂಕ್ ವಿಡಿಯೋ ಮತ್ತೆ ಚಾಲೆಂಜ್ ವಿಡಿಯೋಸ್ 2 ಬರ್ತಾವ. ಈ ಕಾಲೇಜ್ ಯಾಕಂದ್ರೆ ನಾನು ಎಕ್ಸಾಮ್ ಒಂದಲ್ಲ, ಮೇನ್ ಎಕ್ಸಾಮ್ ಬರ್ತಾವ. ಅವೊಂದಿಸ್ ಮುಗಿಸ್ಕೊಂಡೆ ಅಂದ್ರ ಫುಲ್ ಎಡಿಟಿಂಗ್ ಮಾಡೋದು, ವಿಡಿಯೋ ಮಾಡೋದು, ಹಾಕುವುದು, ಪೋಸ್ಟ್ ಮಾಡೋದು ಬರೀ ಇದಾಕೈತಿ. ಅದಕ್ಕೆ ಸ್ವಲ್ಪ ಇದಕ್ಕೊಂದೀಟ್ ಸಮಯ ಬಾಳ ಕಡಿಮೆ ಕೊಡ್ತಾನಂತ. ಇದಕ್ಕ ಫುಲ್ ಟೈಮ್ ಇದು ಆದಷ್ಟು ಬೇಗ ಯೂಟ್ಯೂಬ್ ಒಳಗ್ ರೀಚ್ ಆಗ್ತೈತಿ. ಓಕೆ ಗಾಯ್ಸ್, ಈಗ ಹೊಲ ಎಲ್ಲ ತೇವನ್ ಹೆಂಗ್ ಬೆಳಿತೈತೆ ಅಂತ ನೋಡಿದ್ವಿ. ನೋಡಿ ಇನ್ನೊಂದ್ ದಿನ ಬೇಕಾ ನೋಡು. ನಾ ಎಡೆ ಕುಂಟಿ ಒಂದ್ ಹಿಡಿದೈತಿ. ಎಡೆ ಕುಂಟಿ ಒಂದ್ ಹೊಡೋದ್ ಕೈ ಬಿಟ್ಟಿವಿ ಅಂದ್ರ ಮತ್ ಹೊಗದ್ದು ತಿಂತಿರಲ್ಲ. ಯಾಕಂದ್ರೆ ಈ ಕಡೆ ಬೇಕಾದಂಗ್ ಮಳಿ ಬರ್ಲಿ ಅಂತಂದ್ರೆ ಅದಕ್ಕ ಈ ಹೊಲ್ದಾಕೇರಿ ಇನ್ನೊಂದ್ 15 ದಿನ ಏನ್ ಕೆಲ್ಸ ಇಲ್ಲ. ಈಗ ಸ್ವಲ್ಪ ಅಲ್ಲಿ ಹುಟ್ಟಿಲ್ಲ ಅವತ್ತೆ ಅದ್ದಟ್ಟೆ ಎತ್ಗೊಳ್ಳ್ಯಾರ. ಇಲ್ಲ ನಾವು ಬಾಳ ಇದಾದ್ರೆ ಎತ್ಗೊಳ್ಳ್ಯಾರ ಬಿತ್ಬೇಕು. ಇಲ್ಲ ನಾವು ಕೈಲಿ ಬಂದ್ರ ಗುದ್ಲಿ ಹಂಗ. ಬಟ್ ಈಗ ನೋಡು ಇನ್ನೊಂದಿಷ್ಟ ದಿನ ಹೋಗ್ಲಿ, ನೋಡು ನನ್ ಕೈ ಬಿಟ್ಟೇವಿ. ಈಗ ಹುಟ್ಟಂದ್ರ ಇಲ್ಲಿ ನೋಡಿ ಇಲ್ಲಿ ಇನ್ನು ಇದು ಸೇಬನ್ನ ಬೆಳೆದಿಲ್ಲ, ಆಗಲಿ ಇದು ಕಸ ಬೆಳೆದ್ ಬಿಟ್ಟಿದೆ. ಇಲ್ಲೇ ಕಾಣ್ತಿದೆ ನೋಡಿ. ಅದಕ್ಕೆ ಓಕೆ ಗಾಯ್ಸ್, ಈಗ ನೋಡಿದ್ರಲ್ಲ ಹೊಲ ಒಂದ್ ಲೇಟ್ ಆತ, ದೌಡ್ ಹೋಗ್ಬೇಕು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.